ಹುಬ್ಬಳ್ಳಿಯಲ್ಲಿ ಸುಮಾರು 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ವಿಮಾನ ನಿಲ್ದಾಣಕ್ಕೆ ಪಾರಂಪರಿಕ ಸ್ಪರ್ಶ ನೀಡಲಾಗುತ್ತಿದೆ. ಕಲ್ಯಾಣ ಚಾಲುಕ್ಯರ ವೈಭವವನ್ನು ಪ್ರತಿಬಿಂಬಿಸುವ ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಾಲಯ ಮಾದರಿಯ ವಿನ್ಯಾಸ ಅಳವಡಿಸಲಾಗುತ್ತಿದೆ. ಹೊಸ ವಿಮಾನ ನಿಲ್ದಾಣದ ಆಕರ್ಷಣೆಯೇ ಕೇಂದ್ರ ಬಿಂದುವಾಗಿರುವ ಕೆನೋಪಿ ವಿನ್ಯಾಸವನ್ನು ಚಂದ್ರಮೌಳೇಶ್ವರ ದೇವಾಲಯದ ಗರ್ಭಗುಡಿಯ ಗಂಟೆ ಮಾದರಿಯಲ್ಲಿ ರೂಪಿಸಲಾಗುತ್ತಿದೆ. ಇದರ ಒಳಭಾಗದಲ್ಲಿ 26 ಅಲಂಕಾರಿಕ ಗಂಟೆ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಅತ್ಯಾಧುನಿಕ ರೀತಿಯಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗುತ್ತಿದ್ದು, ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಧಾರಿತ ಭದ್ರತಾ ವ್ಯವಸ್ಥೆ, ಆಹಾರ ಮಳಿಗೆಗಳು, ಪ್ರಾರ್ಥನಾ ಕೊಠಡಿ, ರೆಸ್ಟೋರೆಂಟ್, ಲಿಫ್ಟ್ ಸೇರಿದಂತೆ ಮತ್ತಿತರ ಸೌಕರ್ಯ ಕಲ್ಪಿಸಲಾಗುತ್ತಿದೆ. ಇದಲ್ಲದೆ 4 ಏರೋಬ್ರಿಕ್ಗಳನ್ನು ಅಳವಡಿಸಲಾಗುತ್ತಿದೆ. ನಾಸಿಕ್ ಮೂಲಕ ಕಂಪನಿ ಈ ಮಹತ್ವಾಕಾಂಕ್ಷಿ ಯೋಜನೆಯ ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದೆ. ದೂರದರ್ಶನ ದೂರದರ್ಶನದೊಂದಿಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ನಿರ್ದೇಶಕ ರೂಪೇಶ್ ಕುಮಾರ್, ಹೊಸ ವಿಮಾನ ನಿಲ್ದಾಣದ ಜೊತೆಗೆ ಅತ್ಯಾಧುನಿಕ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲಾಗುವುದು. ಈಗಾಗಲೇ 70% 80% ಕಾಮಗಾರಿ ಮುಗಿದಿದ್ದು, ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದರು. अहमदाबाद, चेन्नई, कोच्चि जैसे सेक्टर्स के लिए कोशिश कर रहे हैं कि नए फ्लाइट्स आए और आएंगे भी, जिसकी जरूरत भी है. बाकी देखते हैं क्या होता है. कंस्ट्रक्शन कंप्लीट करने के लिए सरकार की तरफ से 30 जून का डेडलाइन दिया हुआ था, लेकिन थोड़ा और एक्सटेंड होने की संभावना है, क्योंकि 30 जून तक शायद ना हो पाए, तो 2-3 महीने और एक्सटेंशन मिलेंगे. उम्मीद है अक्टूबर 31 तक ये काम कंप्लीट हो जाएगा और उसके बाद हम इसको ऑपरेशन में ला पाएंगे.